ಹಲೋ. ಒಂದು ಇಂಡೋರ್ ಫೋಟೋ ಶೂಟಿಗೆ ಸೆಟಪ್ ಮಾಡ್ತಿತ್ತು. ರಾಘು ಮತ್ತೆ ಸಾನು ಅವರೊಂದು ಸ್ಟುಡಿಯೋ ಮಾಡ್ತಿದ್ರೆ ಮಾತಾಡೋದು ಇಷ್ಟಗಳು, ಅದಕ್ಕೆ ನಾನು ವಿಡಿಯೋದಾಗ ಯಾವ್ದಾರು ಓಕೆ ಅಂತ ಇಲ್ಲ ಅನ್ಸುತ್ತೆ. ಇದೇ ಹೊಸ ಸ್ಪೇಸ್. ಇನ್ನು ಇಂಡೋರ್ ಶೂಟ್ಸ್, ಮಾಡೆಲ್ ಶೂಟ್ಸ್ ಎಲ್ಲ ಇಲ್ಲೇ ನಡೀತಿರುತ್ತೆ. ತುಂಬ ಕಾಂಪ್ಲಿಕೇಟ್ ಇತ್ತು, ನಾವು ಅನ್ಕೊಂಡಂಗಿಲ್ಲ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಅಲ್ಲ, ಯೂಟ್ಯೂಬ್ ಅಲ್ಲ, ಯೂಟ್ಯೂಬ್ ಅದು. ಆಗ್ತಿದ್ದಲ್ಲ ಗಂಡ ದಿನ ಆಗ್ತಿದ್ದಲ್ಲ ರೆಕಾರ್ಡ್ ಆಗ್ತಿದ್ದಲ್ಲ ಕಡೆ. ಹೌದು. ಅದೇ ರವೀಂದ್ರ ಶೆಟ್ರು ಕೋಳಿ ಸಾರು, ಕೋಳಿ ಸುಕ್ಕ, ಮಲ್ಲಿಗೆ ಇಡ್ಲಿ, ಗೀ ರೈಸ್, ಚಿಕನ್ ಕುರ್ಮಾ, ಮಟನ್ ಕುರ್ಮಾ. ಇದಕ್ಕೆಲ್ಲ ದುಡ್ಡು ಕೊಡ್ತೀನಿ ಕರ್ತಕ್ಕಂತಲ್ಲ. ದುಡ್ಡು ಕೊಟ್ಟು ಮನೆಗೆ ಒಂದು ಭಾಗ ಮನೆ ಕೊಡುವೆ ಮೀನು ಸಾರು ಇತ್ತ, ಮೀನು ಫ್ರೈ ಇತ್ತ. ಸ್ವಲ್ಪ ಯಾವುದು ನಾ ಹೇಳಿ ನಿಮಗೆ, ಕರ್ಟನ್ ಈ ರಾಡ್ ಎಲ್ಲ ತಗೊಂಬಿತ್ತು, ಸ್ಟೀಲಿಂದ ಅಲ್ಲ, ಈ ಅಲ್ಯೂಮಿನಿಯಂ ಇಂದಕ್ಕ. ಹಾಂ ಅಲ್ಲ, 5:15 7 ಕಾಲಿತ್ತು. ಅದು 5 ಫೀಟ್ ಇದ್ದು ಕಿಟಕಿದು. ಹಾಂ, 5:15 5:15 ಬೇಕಾದ್ರೆ 5:15 ಎರಡಾ? ಹಾಂ ಹಾಂ, ಅದೇ ಆಮೇಲೆ 7 ಕಾಲಿದ್ದದ್ದು 2. 5:15 2, 7 ಕಿಟ್ಟಿತ್ತ. 7 ಕಾಲದ 2, 6:15 4, ಹಾಂ, ಒಟ್ಟು ಎಷ್ಟಾಯ್ತು? 4 5 6 7 8 ಆಯ್ತು. 8 ಆಯ್ತಾ? ಎಷ್ಟು ಕಿಟಕಿ ಟೋಟಲ್? 4 ಹಾಂ, 1 6:15 4 2 3 4 ಒಟ್ಟಿಗೆ 8 ಹೇಳಿದೆ. 8 4 5 6 7 8 5:15 2, 7 ಕಾಲದ 2 ಕಾಲಿದ 2, 6:15 4. ಬ್ರಾಕೆಟ್ ನೋಡ್ತೀರಾ? ಬ್ರಾಕೆಟ್ ತೋರಿಸ್ತಾರೆ. ಇದಕ್ಕೆ ಎಷ್ಟು? ಫೀಟಿಗೆ 40 ರೂಪಾಯಿ. ಫೀಟಿಗೆ 12 ಫೀಟ್. ಲೆಂತ್ ತಗೊಂಡು ಹೋಗ್ತೀರಾ? ಲಂಚ್ ಬೇಡ ಕಟ್ ಮಾಡಿ ತಗೊಂಡೆ ಕಲ್ ಕಟ್ ಅದೇ ಮಾಡ್ಕೊಂಡು. ಮತ್ತೆ ನಾನು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ನಿಕಲ್. ಇದು ಎಷ್ಟು ಬಿಡ್ಬೇಕು? 6 ಆಗತ್ತಲ್ಲ. 6:15 ಬೇಕಲ್ಲ? 6:15 ಬೇಕು ಅವರಿಗೆ. 6:15 ಬೇಕು. 7 ಕಾಲದ 2, 5:15 2. ಇದು ಇದ್ರ ಸರಿ ಆಗ್ತ. 5:15 ಇದ್ದ 5:15 ಸರಿ ಅಂತ. ಮಾಡಿ ಇಷ್ಟುವರೆಗೆ ಕಿಟಕಿಂದ ಎಷ್ಟು ಅವರ ಹಾಂ, ಇಷ್ಟುವರೆಗೆ ಆಗುತ್ತಲ್ಲ. ಆಗತ್ತಂದ್ರೆ ಹಾಂ, ಒಂಚೂರು ಇನ್ನು ಅದು ಬರ್ತತ್ತಲ್ಲ ಮತ್ತೆ ಆ ಕ್ಯಾಪ್ ಕ್ಯಾಪ್ ಎಲ್ಲ ಗ್ಯಾಪ್ ಅದ್ರ ಒಳಗೆ ಹೋದ್. ಅದು ಒಳಗೆ ಹೌದಾ? ಹಾಂ, ನೀವೀಗ ಲೆಕ್ಕ ಹೆಂಗ್ ತಗೊಂಡ್ರಿ? 6 ಫೀಟ್ ಇದ್ದ. ಬಾರ್ಡರ್ ಇತ್ತಲ್ಲ, ಬಾರ್ಡರ್ 6 ಫೀಟ್ ಇದ್ದ. ತಗೊಂಡ್ರು. 6 ಫೀಟ್ ಇತ್ತು. ಬಾರ್ಡರ್ ಟು ಬಾರ್ಡರ್, ಅದ್ರ ಹೆರ್ಗೆ ಇಷ್ಟೇ ಇಟ್ಟು 3 ಇಂಚ್ ಇಟ್ಟೈತಿ. ಹಾಂ, ಸಾಕು, 3 ಇಂಚ್ ಸಾಕು. 3 ಇಂಚ್ ಸಾಕಲ್ಲ. ಮಳಿ ಬತ್ ಸೈಡ್ ತೊಲ್ಲಲ್ಲ ಗಾಡಿ ಅದು. 7 ಫೀಟ್ ಅದಕ್ಕೆ 7 ತೊಲ್ಲಲ್ಲ. ಮೇಲೆ ಲಿಂಟಲ್ ಸಿಕ್ಕುವುದು ಅದು. ಲಿಂಟಲ್ಲ. ಹಾಂ ಹಾಂ, ಮೇಲೆ ಲಿಂಟಲ್ ಕಿಟಕಿ ಮೇಲೆ ಲಿಂಟಲ್ಲ. ಲಿಂಟಲ್ ಇತ್ತ ಸಾಕತ್ತ ಅದು. ಊಟ ನೋಡುದಲ್ಲ, ಊಟ ಇತ್ತ ನೋಡ್ತದೆ. ಬ್ರಾಕೆಟ್ ಕಣ್ಕಪ್ಪ, ಆರ್ಡಿನರಿ ಸಾಕಲ್ಲ. ಚೋಕೋ ಚಿಪ್ಸ್ ಬೇಕು. ಬಾಲ್ ಬೇಡ ಅಲ್ಲ, ಇದು ಮಿಡ್ಲಿಗೆ ಒಂದು ಸಪೋರ್ಟಿಗೆ ಹಾಕಿ. ಈಗ 6 ಫೀಟ್ ಉದ್ದ 20 ಮಧ್ಯೆ ಜೋಲ ಇದೊಂದು ಹಾಕೊಂಡ್ರೆ ಒಳ್ಳೆ ಆಗ್ತಾ. ಮಧ್ಯೆ ಹಾಕು, ಸಪೋರ್ಟಿಗೆ ಹಾಕಿ. ಹಾಗೆ ಫಿನಿಶಿಂಗ್ ಹಂಗೆ ಅಲ್ಲ. ಮನೆಗೆಲ್ಲ ಒಳ್ಳೆ ಆಗ್ತದೆ. ಪಪ್ಪ, ನೀವು ಮೊನ್ನೆ ತಂದ್ರೆ ಇಲ್ಲ, ಅದಕ್ಕೆ ಎಷ್ಟು? ಬೇಡ, ಇದ್ರಾಗೆ ಎಂಡ್ ಸಿಕ್ಕೇನಿದೆ, ಈ ಥರ ಎಲ್ಲ ಬೇಡ. ಎಂಡ್ ಸಿಕ್ಕು ಹೀಗೆ ಬಂದು ಹೀಗೆ ಎಂಡ್ ಬಂದು ಸಾಕು.
ಹೆಲೋ ಅದನ್ನು ತಗೊಂಡ್ರೆ ಹಲೋ, ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಸಹನರ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಗಾಯ್ಸ್. ನಾ ಮಾತಾಡೋದು ಇಷ್ಟಗಳು, ಅದಕ್ಕೆ ನನ್ನ ವೀಡಿಯೋದಾಗ ಯಾವ್ದಾರು ಓಕೆ ಅಂತ ಇಲ್ಲ ಅನ್ಸುತ್ತೆ. ಇವರು ಮಿಸ್ಟರ್ ದ್ರೋಣ ಅಂತ ಹೇಳಿ ಇವ್ರ ಪೇಜಲ್ಲಿ ನಾನು ಮೆನ್ಷನ್ ಮಾಡಿದ್ರು. ನಂದು ಯೂಟ್ಯೂಬ್ ಚಾನಲ್ ಹೆಸರು ಸಹನರ ಯೂಟ್ಯೂಬ್ ಚಾನಲ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಫಾಲೋ ಅಲ್ಲ, ಯೂಟ್ಯೂಬ್ ಅಲ್ಲ ಯೂಟ್ಯೂಬ್ ಅದು. ಇದೆ ತಗೊಳ್ಳೋದು ಎಂತ ಬಿಡ್ಲ. ಅಲ್ಲ, ನಂಗೆ ಅವ್ರು ಹೇಳಿದೆ ಬತ್ತ ಡಿಸ್ಕೌಂಟ್ ಮಾಡಿರೇಕೆಂಡ್ರು ಡಿಸ್ಕೌಂಟ್ ಆಯೇ ನಾವು ಇಟ್ಟದವ ರೇಟ್ ವಾರೇ ವಾ. ಬನ್ನಿ ವಿಡಿಯೋ ಮಾಡೋಕ್ಕ ಕೆಲಸ ಇಲ್ಲ ಮಾರ್ರೆ ನಮ್ಗೆಲ್ಲ. ನನ್ನ ಗಾಡಿಗೆ ಹೆಚ್ಚು ಕಮ್ಮಿ ಒಂದು 15,000 ರೂಪಾಯಿ ಬಾಡಿಗೆ ಉಳಿಸಿದ್ದೆ ನಾನು ಕಾರಿಗೆ. ಮನೆಗೆ ಹೋಯ್ತಾರೆ ಇನ್ನು ಮೊನ್ನೆ ತೊಳೆದು ಈಗ ಕೇಸರಿ ನನ್ನಂತ ಲಾಗ್ ಮಾಡಿ ಒಳ್ಳೆ ಅಸಿಸ್ಟೆಂಟ್ ಸಿಕ್ಕಿರಿ ಇವತ್ತು ನಮ್ಮ ಬ್ಲಾಗ್ ಮಾಡೋದು. ಯಬ್ಬ ದೇವರೇ ಉರಿಯೇ ಶಾಕೆ ಬುತ್ಕೋಗಾತ್ಲಿದ್ದಾರೆ. ಕರ್ಟನ್ಸ್ ಎಲ್ಲ ತಗೋಕೆ ಇಷ್ಟೊಂದು ಐಟಮ್ ತಗೊಂಡಿದ್ದ. ನಿಮ್ಗೆ ಈಗ ಸ್ಟುಡಿಯೋ ತೋರಿಸ್ತೆ, ಅಲ್ಲಿಗೆ ಹೊರಟಿತ್ತು, ಇನ್ನು ಬಿಲ್ಡಿಂಗ್ ಸ್ಟೇಜ್ ಅಲ್ಲಿ ಇದ್ದ. ಬಾ ಹೇಗೆಲ್ಲ ಇತ್ತು ಅಂತ ತೋರಿಸ್ತೇನೆ ಬನ್ನಿ. ಐಟಮ್ ಬರ್ತಿದ್ರು ನಮ್ದು. ನಾಲ್ಕೇಂಡ್ರೆ ಇಬ್ಬರಿಗೂ ಸ್ವಾತಂತ್ರ್ಯ ಸಿಕ್ಕಿತ್ತು. ಯಾರಿಗೆಲ್ಲ ಒಂದು ಇಬ್ಬರಿಗೆ ಕೇಂಡ ಇಬ್ಬರು ಸ್ವಾತಂತ್ರ್ಯ ಸಿಕ್ಕಿತ್ತು. ಇವತ್ತು ಕೆಲ್ಸಕ್ಕೆ ಬರ್ತಿಲ್ಲ ಅಂತ ನಿಮ್ಮ ಗಂಟೆಗೆ ರಜೆ ಮಾಡಿ ಕೂತಿರು. ಹೌದೌದು ಕಂಡಿದೆ ಓಣಿ ಕಣೆ. ಎಸ್ ಗೈಸ್, ನಿಮಗೆ ಹೊಸ ಸ್ಪೇಸ್ ತೋರಿಸ್ತಾ ಇದ್ದೇವೆ, ಬನ್ನಿ. ವೆಲ್ಕಮ್. ವಾಶ್ ಮಾಡಿ ಕಾಣಿ, ಇದೇ ಹೊಸ ಸ್ಪೇಸ್. ಸೊ ಇನ್ಮೇಲೆ ಇಲ್ಲಿ ಇಂಡೋರ್ ಹೆರ್ಗೋಪ, ಇಲ್ಲಿ ಮಾತಾಡ್ತೀನಿ ಹೆರ್ಗೋಪ. ಎಸ್, ಇದೇ ಹೊಸ ಸ್ಪೇಸ್. ಇನ್ನು ಇಂಡೋರ್ ಶೂಟ್ಸ್, ಮಾಡಲ್ ಶೂಟ್ಸ್ ಎಲ್ಲ ಇಲ್ಲೇ ನಡೀತಿರುತ್ತೆ. ಸದ್ಯಕ್ಕೆ ಕಾಯ್ತಾ ಇರಿ, ಇನ್ನೊಂದು 3-4 ಡೇಸಲ್ಲಿ ಬಿಲ್ಡ್ ಆಗ್ತ ಅನ್ಕೊಂಡಿತ್ತು. ಸೊ ಜಾಸ್ತಿ ಅಂತ ಇಲ್ಲ, 1 by 1 ಸ್ಟೆಪ್ ಅಪ್ಗ್ರೇಡ್ ಮಾಡ್ತಾ ಇತ್ತು. ಸೊ ಸದ್ಯಕ್ಕೆ ನಮ್ಗೆ ಎಂತೆಲ್ಲ ನೆಸೆಸಿಟಿ ಇತ್ತು ಶೂಟ್ ಮಾಡೋಕ್ಕೆ, ಅದನ್ನೆಲ್ಲ ರೆಡಿ ಮಾಡ್ತಿತ್ತು. ಒಂದೊಂದು ಐಟಮ್ ಎಲ್ಲ ತಂದು ಆ ಜರ್ನಿಯು ನಿಮ್ಗೆ ತೋರಿಸ್ದೆ. ಇದು ಹೆಂಗಿರುತ್ತೆ ಕಾಂಬ, ಬನ್ನಿ. ಸಿಕ್ಕಾಪಟ್ಟೆ ದೊಡ್ಡದಿತ್ತು ಸ್ಪೇಸ್. ಸೊ ನಮ್ಗಂದ್ರೆ ಹೇಳಿ ಮಾಡಿಸ್ದಂಗೆ ಇತ್ತು ಶೂಟಿಗೆಲ್ಲ. ಸುಮಾರು ಬ್ಯಾಕ್ ಡ್ರಾಪ್ ಎಲ್ಲ ಬರ್ತಿಲ್ಲ ಶೂಟಿಗೆ. ಮತ್ತು ಇಲ್ಲೊಂದು ಚೇಂಬರ್ ಬತ್ತು, ಎಡಿಟಿಂಗ್ ಸೆಟಪ್ ಬರ್ತಿಲ್ಲಲ್ಲ. ಬನ್ನಿ. ಮತ್ತು ಬಿಲ್ ಬರ್ತಾ ಇರ್ತದೆ, ಬಿಲ್ ಬರ್ತಿರತ್ತೆ. ಸಾನಕ್ಕೆ ಮೇಕಪ್ ಸ್ಟುಡಿಯೋ ಸೆಟಪ್ ಎಲ್ಲ ಅಲ್ಲಿ ಬತ್ತೆ. ಸೊ ಅವಳದಿನ ಕ್ಲಾಸಸ್ ಇರಲಿ, ಮತ್ತು ಇಂಡೋರ್ ಮೇಕಪ್ಸ್, ಶೂಟ್ಸ್ ಅದೆಲ್ಲ ಇಲ್ಲೇ ನಡೀತು. ಅದಕ್ಕೆ ಈ ಸ್ಪೇಸ್ ಒಂದು ಬೆಸ್ಟ್ ಅಂತಂದು ಹೇಳಿದ್ರೆ ನಮ್ಮ ಹತ್ರ ವಾಶ್ರೂಮ್ ಫೆಸಿಲಿಟಿ ಇತ್ತು. ಸೊ ನೀವು ವಾಶ್ರೂಮಿಗೆ ಹೋಸ್ರೆ ಬಂದವ್ರಿಗೆ ಕಂಫರ್ಟೇಬಲ್ ಆಗಿರುತ್ತೆ, ಹೊರಗೋಡ್ದು ಅದಂಥ ಸೀನ್ ಇಲ್ಲ. ಕಾಣಿ, ಸಿಕ್ಕಾಪಟ್ಟೆ ದೊಡ್ಡದು, ಸ್ಪೇಷಿಯಸ್ ಆಗಿ ಒಳ್ಳೆ ಲಕ್ಸುರಿ ಸೆಟಪ್. ನೀವು ಕಾಣಿ, ಇನ್ನೊಂದು ಸ್ವಲ್ಪ ದಿವಸ ಟ್ರಾನ್ಸ್ಫಾರ್ಮೇಷನ್ ಹಾಕ್ತೇನೆ ನಾನು ವೀಡಿಯೋ. ಸ್ಟೇ ಟ್ಯೂನ್ಡ್ ಗೈಸ್. ನೀವು ತಗೊಂಡವರಲ್ಲ ಶ್ಯಾಮ್, ಅದೇ ಥರ ಇದು ಯಾವ್ದು ಗೊತ್ತಾ? ಇದು ಎಂಡಿಗೆ ಈ ಪೊಸಿಷನ್ ಇದೆ, ಈ ಪೊಸಿಷನ್
ಎಂತ ಮಾಡ್ಕ ಕಿಟಕಿ ಕರೆಕ್ಟ್ ನೀವು ಎಳಿತಲ್ಲ ಎಳೆದ್ರ ಮೇಲೆ ಈ ಗೋಡೆ ಮೇಲೆ ನುಗ್ಗಿ ಇಲ್ಲಿಂದ ಬರಲ್ಲ ಎಂತ ಮಾಡ್ತೀನಿ ಮೇಡಮ್ ಎಂತ ಮಾಡೋದು ಎಂತ ಮಾಡೋದು ಅಲ್ಲಿ ಕಟ್ ಮಾಡಿ ಅಲ್ಲ ಎಸ್ ಬನ್ನಿ ತೋರಿಸ್ದೆ ಸುಮಾರು ದಿವಸ ಆಯ್ತಲ್ಲ ಬರದೆ ಮೊನ್ನೆ ನಂಗೆ ವೀಡಿಯೋದ ಹೇಳಿ ಏನಲ್ಲ ಅಪ್ಡೇಟ್ ಇದೆ ಕಣಿ ಇದು ಸೋಫಾ ಬತ್ತ ಆ್ಯಕ್ಚುಲಿ ಹಾಂ ಈ ಗಿಡಕ್ಕೆ ಬಿಸಿಲು ಬೀಳೋಕ್ಕಾಗ ಜಾಸ್ತಿ ಇಂಡೋರ್ ಪ್ಲಾಂಟ್ ಇದು ಪಾಟ್ ಲೈಕ್ ಇಟ್ ಸೊ ಎಡಿಟಿಂಗ್ ಸಿಸ್ಟಮ್ ಇಲ್ಲ ಇತ್ಕಣಿ ಪಿ ಸಿ ಇದೆಲ್ಲ ಇಲ್ಲಿ ಬರ್ತಿನ್ನು ಮೇಲೆ ಹತ್ತಿ ನಡ್ಕ ಒಂದು ಶ್ವಾಸ ಬರ್ತಿತ್ತು ಮಾತಾಡೋಕೆ ಒಂದು 5 ನಿಮಿಷ ಬೇಕು ಚಂದ ಬರ್ತಲ್ಲ ಫೋಟೋ ಕಿಟ್ರೆ ಇದು ಚಂದ ಒರಿಜಿನಲ್ಲ ಇದ್ರ ಅಡಿಕೆ ಅತ್ತ ಅರಕ ಪಾಮ್ ಒಂದು ಅಡಿಕೆ 300 ರೂಪಾಯಿ ಅಂತ ಅಂದ್ರಿ ಯಾವ ಲೆಕ್ಕದ ಅಡಿಕೆ ಅದು ಹತ್ತಲ್ಲ ಅದು ಅಯ್ಯಯ್ಯೋ ಮತ್ತು ತುಂಬ ಆಯ್ತದ ನಾವೀಗ ಇದು ಹತ್ತಲಿಯಾ ಒಂದು ಬ್ಯಾಕ್ ಡ್ರಾಪ್ ಸೆಟ್ ಮಾಡಿದ್ದು ಮಗಿನ ಟ್ರಯಲ್ ಶೂಟ್ ಆಗ್ತಿತ್ತು ಕಣ್ಣು ಚಂದ ಗೊತ್ತಲ್ಲ ಲೈಕ್ ಗೊತ್ತಲ್ಲ ನೈಸ್ ಈ ಕುರ್ಚಿ ಕೂಕಂತ ಸೌಂಡ್ ಬರ್ತಿ ಕಡೆ ಮಕ್ಕಳೆಲ್ಲ ಕೆಲಸ ಕರ್ಕೊಂಡ್ ಮಾರನಿ ಬಾಲ ಕಾರ್ಮಿಕರು ಅಂದರೆ ಹಾಕೋಕಿದ್ರು ಮತ್ತೆ ಹೆವಿ ಸ್ಟ್ಯಾಂಡ್ ಇದೆ ನಿಮ್ಮ ದೋಸ್ತ ಗಾಣಿ ಇದೆ ಆ್ಯಕ್ಚುಲಿ ಸಿಂಗಲ್ ಪೀಸ್ ಇದೆಲ್ಲ ಅಸೆಂಬಲ್ ಮಾಡಿ ಮಾಡ್ಕ ಇದು ಈ ಸ್ಟ್ಯಾಂಡಿನ ಬೇಸ್ ಇದೆ ಎಲ್ಲ ಲೂಸ್ ಮಾಡಿ ಅಂತೆಲ್ಲ ಮಾಡೋಕ್ಕಿತ್ತದ ಈಗ ಸ್ಪಾನರ್ ಬೇಕಿಲ್ಲ ನೋಡ್ತಿಲ್ಲ ಆಯ್ತಾ ಸ್ಟೆಪ್ಪ ರೆಡಿ ಕೆಳಗೆ ಹಾಂ ಸಾಕಾ ಇದೆಂತದ್ದು ಸ್ಪ್ರಿಂಗ್ ಅದು ಬೇರೆ ಒಳಗೆ ಇದು ವೆಯ್ಟ್ ಈಗ ಒಂದು ವೆಯ್ಟ್ ಅದು ಚಲ ಬೇಕತ್ತ ಹೈಟ್ ಮಾಡೋ ಬೇಕತ್ತೇನೆ ಸೊ ಇದು ಸ್ಟ್ಯಾಂಡ್ ಅಡ್ಜಸ್ಟ್ಮೆಂಟ್ ನಿಮಗೆ ತೋರಿಸ್ತಾ ಇದ್ದೀವಿ ಈ ಅಡ್ಜಸ್ಟ್ಮೆಂಟ್ ಒಂದು ಬದಿ ಹಾಟ್ ಇರುತ್ತಿಲ್ಲ ಗೈಸ್ ಇದು ತುಂಬ ಕಾಂಪ್ಲಿಕೇಟ್ ಇತ್ತು ನಾವು ಅನ್ಕೊಂಡಂಗಿಲ್ಲ ಡೆಮೋ ಕಣ್ದಾಗ ಬಂದ್ರೆ ಇದಾಯ್ತು ಕೊಡಿ ಕೊಡಿ ಮೇಡಮ್ ಎಂತ ಕಾಣ್ತಿದ್ರಿ ಡೆಕೋರೇಷನ್ ಎಲ್ಲ ಆಗ್ತಾ ಉಂಟು ಹಾಂ ಇದು ಉದ್ದ ಆಯ್ತಾ ಇಲ್ಲ ಕರೆಕ್ಟ್ ಸಾಕೆ ಅಂತ ಎಂತ ಮಾಡುದು ಈಗ ಇದೆ ಇಲ್ಲಿಗೆ ಏನು ಮಾಡುದಾ ಅಲ್ಲ ಇಲ್ಲಿ ಕಟ್ಟಿ ಈ ಉದ್ದ ಬಿಡುವ ಹೌದು ಹಾಗೆ ಅಲ್ಲ ಎಂಟ್ರೆನ್ಸ್ ಅಲ್ಲ ಇದು ಇಲ್ಲಿಗೆ ಒಂದು ಉದ್ದ ಬಿಡುವ ಸಾಕು ಇಲ್ಲಿ ಕಟ್ಟುತ್ತೀರಾ ಅಲ್ಲಿ ಒಂದು ಕಟ್ಟಿ ಬಿಡಿ ಚೂರು ಸಣ್ಣದು ಮಾಡಿ ಬಳಿ ಕೂಡ ಬಳಿ ಕೊಡಿ ಉದ್ದ ಬೇಕು ಹಾಂ ಬಳಿ ಬಂದಿಸ್ ಮಾಡೋಣ ಮತ್ತೆ ಹಾಂ ಹಾಂ ಸಾಕು 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 ಇಲ್ಲೊಂದು ಕೆಲಸ ಮಾಡೋರು ಅದು ಚೂರು ಹೋದತ್ರ ಮಾಡ್ಬೇಕು ಅಲ್ಲ ಎಷ್ಟು ಮಾಡ್ಕೊಂಡು ಎಷ್ಟು ಬೇಕು ಮಾಡ್ಕೊಂಡು ಈಗ ನಮ್ಮ ಜಾಗ ಹಚ್ಚಿರೋದು ಸರಿ ಏಕಂಡು ಈಗ ಸರಿ ಇರಲ್ಲ ಈಗ ಒಂದು ಕಟ್ಟಿ ಸಾಕು ಕರೆಕ್ಟ್ ಅಡ್ಜಸ್ಟ್ ಮಾಡೋಣ ತಿಂದು
ಗೈಸ್ ಬೋರ್ಡ್ ಇನ್ಸ್ಟಾಲೇಷನ್ ಆಗ್ತಾ ಇದೆ, ತೋರುತ್ತೆ ಈ ಕತ್ಲೆಗೆ. ಬ್ಯಾಟ್ರಿ ಸೇವಾ ಕರ್ತರು ಸೆಟಪ್ ಎಲ್ಲ ಇಲ್ಲಿ ಆಲ್ರೆಡಿ ಐತೆ ಕಣಿ, ಬ್ಯಾಕ್ ಡ್ರಾಪ್ ಎಲ್ಲ ಇನ್ನೂ ಇತ್ತು ಸುಮಾರು. ಸೊ ಈ ಸ್ಟ್ಯಾಂಡ್ ಎಲ್ಲ ಹೊಸಾತು, ಲೈಟ್ ಎಲ್ಲ ಹೊಸಾತು. ಸೊ ಒಂದು ಆಲ್ರೆಡಿ ಐತೆ ಮುಂಚಿನ ಲೈಟ್, ಇದು ಹೊಸ ಲೈಟ್. ಮತ್ತು ಹೇಳಬೇಕಂದ್ರೆ ಇನ್ನೂ ಸುಮಾರು ಸೆಟಪ್ಸ್ ಇತ್ತು, ಎಲ್ಲದೂ ಇದು ಮಾಡಲ. ಮತ್ತು ಈಗ ಪಿ ಸಿ ಎಲ್ ಮತ್ತು ಲೈಟಿಂಗ್ ಸಿಸ್ಟಮು ಇದಾಗಲಿ ತೋರಿಸ್ತೀವಲ್ಲ ನಮಗೆ. ಎಸ್ ಗೈಸ್ ಆಲ್ ಸೆಟ್. ಇಲ್ಲೊಂದು ಬೋರ್ಡ್ ಬಂತು ಈಗ. ಆಮೇಲೆ ಕೆಳಗೆ ನೇಮ್ ಬೋರ್ಡ್ ಅದಕ್ಕೆ ಹೂವು ಹಾಕಿತ್ತು, ಇಲ್ಲಿ ಸ್ಟೂವ್ ಆಯಿತು, ಇಲ್ಲಿ ಸ್ಟೂವ್ ಆಯಿತು. ಇದೊಂದು ಸ್ಪೆಷಲ್ ಅಂತೆಲ್ಲ ಕಾಣಿ. ನಾಳೆ ಇನ್ನು ಪೂಜೆಗೆ ರೆಡಿ. ಹಾಂ ತೋರಿಸ್ದು ನೀವೇ ಮಾಡೋದು ಅಂತ ತೋರಿಸ್ದು. ಗೈಸ್ ಟೈಮ್ 12 ಆಯಿತು. ಸೊ ನಾವೇನು ಹೊರಡತ್ತೆ, ಸಿಕ್ಕಾಪಟ್ಟೆ ಲೇಟ್ ಆಯ್ತು. ನಾಳೆ ಬೆಳಿಗ್ಗೆ ಬೇಗ ಪೂಜೆ ಇತ್ತಾ, ಸೊ ಹಾಗಾಗಿ ಎಲ್ಲ ಹೊರಡ್ತಿತ್ತು. ಹಬ್ಬಲ್ಲ ಹೋಯ್ ನಾ ಹೊಡ್ಕಸ್ ಬಾಯ್. ಥ್ಯಾಂಕ್ ಯು. ನಾಳೆ 7:30ಗೆ ಎಸ್ ಬನ್ನಿ. ಲೇಟರು ಆಯ್ತಾ 7:30ಗೆ ಬನ್ನಿ ಬ್ರೋ. ಬಾಯ್ ಸಿಗೋ ಬಾಯ್. ಬಾಯ್ ಗುಡ್ ನೈಟ್.